ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ ಹರಿ ಸಿಂಹ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನೌ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಜಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 83ನೇ ಸುಧಾಮೂಲ ಅದರಲ್ಲೇ ಇದ್ದೇವೆ. ಅದರಲ್ಲೇ ದಿವಸ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡ್ಕೊಂಡ್ವಿ. ಕೊನೆಗೊಂದು ಪ್ರಶ್ನೆ ಇದೆ. ನೆನ್ನೆ ಹೇಳಿದ ಪ್ರಶ್ನೆಗಳು ನಮ್ಗೆ ಆಗ್ಲೇ ಗೊತ್ತಿದೆ. ಕೊನೆ ಪ್ರಶ್ನೆ ಅವ್ರು ಏನ್ ಮಾಡಿದ್ದು ಅಂದ್ರೆ, ದೇವರಿಗೆ ರೂಪ ಇದೆ ಅಂತ ಹೇಳಲಿಕ್ಕೆ ಬೇಕಾದಷ್ಟು ವೇದ ವಾಕ್ಯಗಳು ಸಿಗತ್ತೆ. ಅನೇಕ ವೇದ ವಾಕ್ಯಗಳಲ್ಲಿ ದೇವರಿಗೆ ರೂಪ ಇದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಯಾಕೆ ದೇವರನ್ನ ಅರೂಪಿ, ಅವನಿಗೆ ರೂಪನೇ ಇಲ್ಲ ಅನ್ನೋ ತರ ಒಂದು ಶಬ್ದ ಬಳಸಿದ್ರಲ್ಲ ಅಂತ ಅದೊಂದು ಪ್ರಶ್ನೆ ಉಳ್ಕೊಳ್ತು ಅಂತ. ಇಷ್ಟು ಪ್ರಶ್ನೆ ಬಂದಾಗ ಅದಕ್ಕೆ ಮಧ್ವಾಚಾರ್ಯರು ಉತ್ತರ ಕೊಟ್ರು. ಇದು ಹೇಗೆ ಅಂದ್ರೆ ಉದಾಹರಣೆ ಕೊಡ್ತಾರೆ. ಈಗ ಪ್ರಕಾಶ ಅಂತ ಯಾವುದನ್ನ ಕರಿಬೇಕು, ಪ್ರಕಾಶ ಅನ್ನೋ ಶಬ್ದ ಎಲ್ಲಿ ಬಳಸ್ತೀವಿ ಅಂತ. ಪ್ರಕಾಶ ಅಂದ್ರೆ ನಮಗ್ ಗೊತ್ತು, ಚೆನ್ನಾಗಿ ಫಳಫಳ ಹೊಳಿತಾ ಇದ್ರೆ ಅದನ್ನ ಪ್ರಕಾಶ ಅಂತ ಕರಿತೀವಿ. ಉದಾಹರಣೆಗೆ ಸೂರ್ಯ ಪ್ರಕಾಶ, ಸೂರ್ಯನ ಪ್ರಭೆ, ಸೂರ್ಯ ಪ್ರಕಾಶ ಈ ಶಬ್ದ ಬಳಸ್ತಾ ಇರ್ತೀವಿ. ಸೂರ್ಯ ಪ್ರಕಾಶ ಎಷ್ಟಿದೆ, ಅದು ತುಂಬಾ ಗಂಭೀರವಾದ ಶಬ್ದ. ನಾವೆಲ್ಲ ಈಗ ಅಂತ ಪ್ರಕಾಶ ಅನ್ನೋ ಶಬ್ದ ಎಲ್ಲ ಬಳಸೋದೇ ಹೊರಟೋಗಿದೆ. ಅಂತೂ ಪ್ರಕಾಶ ಅನ್ನೋದೇನಿದೆ ಅದು ಸೂರ್ಯನ ಪ್ರಕಾಶ ಅಂದ ಕೂಡಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಅವನ ಕಾಂತಿ, ಆ ಪ್ರಭೆ ಏನಿದೆ ಅದಕ್ಕೆ ಪ್ರಕಾಶ ಅಂತ ಕರಿತೀವಿ ಅಂತ. ಹಾಗಾದ್ರೆ ಯಾವ್ದಾವ್ದನ್ನ ಪ್ರಕಾಶ ಅಂತ ಕರಿತೀವಿ? ಬರೀ ಸೂರ್ಯನದ ಅಲ್ಲ. ಮನೇಲಿ ನಾವು ದೀಪವನ್ನ ಹಚ್ತೀವಿ, ದೀಪದ ಪ್ರಕಾಶ. ಇನ್ನೆಲ್ಲೋ ಒಂದು ಬೆಂಕಿ ಕಂಡ್ರೆ
ಅದು ತೇಜಸ್ಸಿಗೆ ಸಂಬಂಧಪಟ್ಟಿದ್ದಾದ್ರೆ, ಪೃಥ್ವಿ ಅಪ್ ತೇಜಸ್ಸು, ತೇಜಸ್ ತತ್ವಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಅದನ್ನ ತೈಜಸ ಪ್ರಕಾಶ, ಇದು ತೇಜಸ್ಸಿನ ಪ್ರಕಾಶ ನೋಡು ಎಷ್ಟು ಹೊಳಿತಾ ಇದೆ, ಉರಿತಾ ಇದೆ ಬೆಂಕಿ, ಅದು ಪ್ರಕಾಶ ಅಂತ. ಹೀಗೆಲ್ಲ ಎಲ್ಲೆಲ್ಲಿ ನಮಗೆ ಈ ಬೆಳಕು ಇರತ್ತಲ್ಲ ಅಲ್ಲೆಲ್ಲ ಪ್ರಕಾಶ ಪ್ರಕಾಶ ಅಂತ ನಾವು ಬಳಸ್ತಾ ಹೋಗ್ತೀವಿ. ಈ ತುಂಬಾ ಹೊಳಿತಾ ಇದೆ, ತುಂಬಾ ಹೊರಗಡೆ ಕಾಂತಿ ಇದೆ ಅಂತ ಈ ರೀತಿ ಎಲ್ಲ ಹೇಳ್ತಾ ಇರ್ತೀವಿ. ಅಂತೂ ಈ ಪ್ರಕಾಶ ಅನ್ನೋ ಶಬ್ದದ ವಿವರಣೆ ನಮಗ್ ಗೊತ್ತಾಯ್ತು. ಈಗ ದೇವರಿಗೆ ಪ್ರಕಾಶ ಅಂತ ಕರಿಬೇಕಾ ಬೇಡವಾ ಅಂತ ಒಂದು ಪ್ರಶ್ನೆ ಬಂತಿಲ್ಲ. ಯಾಕೆ ದೇವರಿಗೆ ಪ್ರಕಾಶ ಅಂತ ಕರಿಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಬಂತು ಅಂದ್ರೆ, ನಾವು ಜಗತ್ನಲ್ಲಿ ನೋಡೋದೆಲ್ಲ ಸೂರ್ಯನಿಗೆ ಸಂಬಂಧಪಟ್ಟಿದ್ದು, ಈ ತೇಜಸ್ಸಿಗೆ ಸಂಬಂಧಪಟ್ಟಿದ್ದ ವಸ್ತು ಆದ ಅದನ್ನೆಲ್ಲ ಪ್ರಕಾಶ ಅಂತ ಕರಿತೀವಿ. ಈಗ ನೋಡಿದ್ವಿ ನಾವು ಬೆಂಕಿ ಎಲ್ಲ ಉರಿತಾ ಇತ್ತು ಅಂದ್ರೆ ನೋಡ ಅದೆಷ್ಟು ಪ್ರಕಾಶ ಇದೆ, ಅಷ್ಟು ಇದು ಒಂದು ಅದರ ಪ್ರಭಾವ, ಅದರಿಂದ ನಮಗ್ ಸುಡೋ ತರ ಅನ್ನಿಸ್ತಾ ಇದೆ, ಆ ಪ್ರಭಾವ ಬೀರ್ತಾ ಇದೆ ಒಂದು, ಜೊತೆಗೆ ಅದರ ಪ್ರಕಾಶ ಎಷ್ಟು ದೊಡ್ಡದಾಗಿ ಬೆಳೆದಿದೆ, ಅದರ ಪ್ರಭೆ ಎಲ್ಲಾ ಕಡೆ ಹರಡಿದೆ ಅಂತ ಇಷ್ಟ ಹೇಳ್ತಾ ಇರ್ತೀವಿ. ಈ ಪ್ರಕಾಶವನ್ನ ದೇವರಿಗೆ ಬಳಸೋದ್ ತಪ್ಪಾಗತ್ತೆ ಅಂತ. ಯಾಕೆ? ದೇವರ ಪ್ರಕಾಶನ ಇದು, ದೇವರ ಪ್ರಕಾಶ ಹೇಗಿರುತ್ತೆ, ಈ ಪದಾರ್ಥಗಳ ಪ್ರಕಾಶ ಹೇಗೆ, ಅವನು ಹೊಳೆಯೋದು ಅವನ ಪ್ರಕಾಶ ಅನ್ನೋದು ಬೇರೆನೆ, ಅದನ್ನ ಪ್ರಕಾಶ ಅಂತ ನೀವು ಕರೆಯೋದ್ ತಪ್ಪಾಗತ್ತಲ್ಲ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡ್ರು. ಅದಕ್ಕೆ ಹಾಗೇನಲ್ಲ, ಪ್ರಕಾಶ ಅಂತ ಕರೆಯೋದೇನ್ ತಪ್ಪಲ್ಲ, ನಿಜವಾಗಿ ಪ್ರಕಾಶ ಅಂತ ಎಲ್ಲಿ ಬಳಸೋದು ಜಾಸ್ತಿ, ಇಲ್ಲಿ ಜಯತೀರ್ಥರು ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಅದನ್ನು ಗಮನಿಸಿ. ಈ ಶ್ಲೋಕ ಆದ್ಮೇಲಿದೆ, ಅನುವ್ಯಾಖ್ಯಾನ ಶ್ಲೋಕ ನೆನೆ ದಿವಸ ಏನು ಹೇಳ್ಕೊಟ್ಟೆ, ಅದು ಆದ್ಮೇಲೆ ಮೊದಲನೇ ಲೈನು, ತೈಜಸಸ್ಯೈವ ಪ್ರಕಾಶಸ್ಯ ಇತಿ ಏತತ್ ತೈಜಸ ಏವ ಹಿ ಸೌರಾದಿರಾಲೋಕ. ತೇಜಸ್ಸಿಗೆ ಸಂಬಂಧಪಟ್ಟ ಸೂರ್ಯ, ಚಂದ್ರ, ನಕ್ಷತ್ರಗಳು, ಮತ್ತೆ ದೀಪಗಳು, ಉಲ್ಕಾಪಾತ, ಬೆಂಕಿ ಉಂಡೆಗಳು, ಇದೇನೇನೇನಿದೆ ಇವೆಲ್ಲ, ಇದಕ್ಕೆಲ್ಲ ಪ್ರಕಾಶ ಶಬ್ದವಾಚ್ಯ ಪ್ರಸಿದ್ಧ. ಅದನ್ನೆಲ್ಲ ಎಲ್ರೂ ಪ್ರಕಾಶ ನೋಡು, ಆ ನಕ್ಷತ್ರದ ಪ್ರಕಾಶ ಎಷ್ಟು ಹೊಳಿತಾ ಇದೆ, ಈ ಚಂದ್ರ ಹೇಗೆ ಹೊಳಿತಾ ಇದ್ದಾನೆ, ಸೂರ್ಯ ಹೇಗೆ ಹೊಳಿತಾ ಇದ್ದಾನೆ ಅಂತ ಪ್ರಕಾಶ ಪ್ರಕಾಶ ಅನ್ನೋ ಶಬ್ದ ಇಲ್ಲೆಲ್ಲ ಬಳಸ್ತೀವಿ. ದೇವರಲ್ಲಿ ಹೇಗ್ ಬಳಸೋದು? ದೇವರಲ್ಲಿ ಇಲ್ಲ, ಅದು ಉಜ್ಜಿತಸ್ಯ. ಅದನ್ನ ಇಲ್ಲಿ ಆಚಾರ್ಯ ಹೇಳ್ತಾರೆ, ಯಥಾ ಹಿ ತೇಜಸಸ್ಯೈವ ಪ್ರಕಾಶಸ್ಯ ಉಜ್ಜಿತಾವಪಿ. ಇಲ್ಲ, ಪ್ರಕಾಶ ಇಲ್ಲ ಈ ತರದ ಪ್ರಕಾಶ ದೇವರಲ್ಲಿ. ಆದರೂ ದೇವರನ್ನ ಒಂದು ವೇದವಾಕ್ಯ ಏನ್ ಹೇಳಿದೆ ಅಂದ್ರೆ, ಆತ್ಮೈವ ಜ್ಯೋತಿರಿತ್ಯಾಹ ಜೀವಸ್ಯ ಈಶಂ. ದೇವರು ಜೀವರಿಗೆಲ್ಲ ಪ್ರಕಾಶ ಅಂತ ಅಲ್ಲಿ ಒಂದು ಶಬ್ದ ಬಂದಿದೆ, ಜ್ಯೋತಿ ಅಂತ ಬಳಸ್ತಾರೆ. ಜ್ಯೋತಿ ಅಂತ, ದೀಪ ಜ್ಯೋತಿ ಅಂತೆಲ್ಲ ಹೇಳ್ತಾ ಇರ್ತೀವಿ, ಶಬ್ದ ಬಳಸ್ತಾ ಇರ್ತೀವಿ. ಜ್ಯೋತಿ ಅಂದ್ರೆ ಏನು? ಅದು ಪ್ರಕಾಶ ಅಂತ ಅರ್ಥ. ಹಾಗಾದ್ರೆ ಆ ಜ್ಯೋತಿ ಅನ್ನೋ ಶಬ್ದ ಏನು ಬಳಸಲಾಗಿದೆ ಇಲ್ಲಿ ಈ ಪ್ರಕಾಶ ಅನ್ನೋ ಅರ್ಥದಲ್ಲಿ, ಅಂತ ಆ ಜ್ಯೋತಿ ಅನ್ನೋದು ನಿಜವಾಗಿ ದೇವರಿಗೆ ಹೇಗೆ ಸಲ್ಲಿಕ್ ಸಾಧ್ಯ? ಯಾಕಂದ್ರೆ ಜ್ಯೋತಿ ಅಂದ್ರೆ ಅದು ಈ ಮಾಮೂಲಿ ಪ್ರಕಾಶಗಳು ಕರೆಯೋದು, ದೀಪ ಜ್ಯೋತಿ, ಸೂರ್ಯನ ಜ್ಯೋತಿ ಹೀಗ್ ಕರಿತೀವಿ. ದೇವರಿಗೆ ಹೇಗೆ ಕರೆಯೋದು ಅಂದ್ರೆ, ವೇದವಾಕ್ಯ ಬಾಯ್ ಬಿಟ್ಟು ಹೇಳಿಲ್ವಾ? ಅದ್ ಹೇಳಿದ್ಮೇಲೆ ನಾವು ಕೇಳಲೇಬೇಕು. ಅಲ್ಲೇನ್ ಹೇಳಿದ್ದಾರೆ ವೇದವಾಕ್ಯದಲ್ಲಿ, ಆತ್ಮೈವ ಜ್ಯೋತಿ, ದೇವರೇ ಜ್ಯೋತಿ. ಯಾರಿಗೆ? ಜೀವನಿಗೆ. ನಿಮಗೆ ಜ್ಞಾನ ಬರ್ಬೇಕಾ? ಜ್ಞಾನ ಜ್ಯೋತಿ ನಮ್ಮಲ್ಲಿ ಬೆಳಗಬೇಕು ಅಂದ್ರೆ ಜೀವನಲ್ಲಿ ದೇವರು ಬೇಕೇ ಬೇಕು. ಆ ದೇವರು ಬಂದು ಕೂತ್ರೆ ಒಳಗಡೆ, ಅವಾಗ ನಮ್ಗೆ ಜ್ಞಾನ ಬೆಳಗತ್ತೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಹಾಗಾದ್ರೆ ಜ್ಞಾನ ಜ್ಯೋತಿ, ದೀಪ ಜ್ಯೋತಿ, ಈ ಎಲ್ಲ ಶಬ್ದಗಳೇನ್ ಬಳಸ್ತೀವಿ, ನಿಜವಾಗಿ ಜ್ಯೋತಿ ಇದ್ರೆ ಅದು ದೇವರೇ, ಅದು ಜೀವನಿಗೆ. ಇದನ್ನ ಅಲ್ಲಿ ಬಳಸಿದ್ದಾರೆ. ಹಾಗಾದ್ರೆ ಇಲ್ಲೇನ್ ಕೊಟ್ರು ಉತ್ತರ ಅಂದ್ರೆ, ನಾವು ಕೇಳಿದ ಪ್ರಶ್ನೆಗೆ ಇವ್ರು ಉತ್ತರ ಕೊಟ್ಟಿದ್ದೇನು? ನಾವು ಕೇಳಿದ್ದೇನು? ನಮ್ಮಲ್ಲಿ ರೂಪ ಇದೆ, ದೇವರಲ್ಲಿ ರೂಪ ಇದೆಯಾ ಅಂದ್ರೆ ಖಂಡಿತ ಇದೆ. ನಮ್ ತರ ರೂಪ ಇಲ್ಲ, ಬೇರೆ ತರ ರೂಪ ಇದೆ. ಹಾಗಾದ್ರೆ ಅವನನ್ನ ರೂಪಿ ಅಂತ ಕರಿತೀರೋ ಇಲ್ವೋ? ಕರಿತೀವಿ. ಅವನು ಒಳ್ಳೆ ರೂಪ ಇದೆ ಅಂತಾನೆ ನಾವು ಕರಿತೀವಿ. ಆದ್ರೆ ಅದ್ ಕರೆಯೋದು ಹೇಗೆ ಅಂತ ಸಮಸ್ಯೆ. ಯಾಕೆ? ರೂಪ ಅನ್ನೋದು ನಮ್ಮಲ್ಲಿರೋದು ನಮಗ್ ಗೊತ್ತು, ದೇವರಲ್ಲಿರೋದು ನಮಗ್ ಗೊತ್ತಿಲ್ಲ. ನಮ್ಮಲ್ಲಿರೋ ಗೊತ್ತಿರೋಂತಹ ರೂಪವನ್ನ ನೋಡಿ ರೂಪ ರೂಪ ಅಂತ ಕರೀರಿ, ನಮ್ಮಲ್ಲಿ ರೂಪ ಇದೆ ಅಂತ ಕರೀರ್ಬೋದು. ಆದ್ರೆ ದೇವರಲ್ಲಿ ರೂಪ ಇದೆ ಅಂತ ನೀವು ಕರೆಯೋ ಹಕ್ಕೇ ಹೇಗಿದೆ? ಒಂದ್ ಶಬ್ದನ ಒಬ್ರಲ್ಲಿ ಬಳಸ್ಬೇಕು ಅಂದ್ರೆ ಸರಿಯಾಗಿ ಗೊತ್ತಿರ್ಬೇಕಲ್ಲ. ಈಗ ನಮಗೆ ಮುಂದಿರೋ ವ್ಯಕ್ತಿ ಹೆಸರು ಗೊತ್ತಿಲ್ಲ, ನಮ್ಗೇನ್ ಪರಿಚಯ ಇಲ್ಲ, ಅವ್ನ್ ಯಾರು ಅಂತಾನೂ ಗೊತ್ತಿಲ್ಲ. ಸುಮ್ನೆ ನಾವ್ ಅವನ ಹೆಸರಿಟ್ಟನ್ ಕರಿಲಿಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಅವನ ಬಗ್ಗೆ ಚೆನ್ನಾಗ್ ಗೊತ್ತಿದ್ರೆ ಇವನ್ ಕೃಷ್ಣ, ಇವನ್ ರಾಮ, ಇವನು ಶ್ರೀನಾಥ, ಏನೋ ಒಂದು ಶಬ್ದ ಹೇಳ್ಬೋದು. ಯಾವಾಗ ಆ ವ್ಯಕ್ತಿ ಸರಿಯಾಗಿ ಪರಿಚಯ ಇದ್ರೆ, ಆ ಅರ್ಥ ಅಲ್ಲಿ ಹೊಂದಾವಣಿಕೆ ಆಗೋದಿದ್ರೆ, ಗೊತ್ತಿದ್ರೆ ಚೆನ್ನಾಗಲ್ಲ ಶಬ್ದ ಬಳಸ್ತೀವಿ, ಸುಮ್ನೆ ಬಳಸೋ ಹಾಗಿಲ್ಲ. ದೇವರ ರೂಪದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಆದ್ಮೇಲೆ ಅದನ್ನ ರೂಪ ರೂಪ ಅಂತ ಕರೆದ್ರೆ ಅದ್ ಸರಿ ಇಲ್ಲ. ಗೊತ್ತಿರೋದ್ ನಮ್ ಬಗ್ಗೆ, ಬೇರೆ ಜೀವರ ಬಗ್ಗೆ, ದೇವರ ಬಗ್ಗೆ ಎಲ್ಲ ಗೊತ್ತಿಲ್ಲ, ರೂಪ ಅಂತ ಹೇಗ್ ಬಳಸ್ತೀರಿ ಅಂದ್ರೆ, ವೇದವಾಕ್ಯದಲ್ಲಿ ಹೇಗೆ ಬಳಸಿದಾರಲ್ಲ, ಪ್ರಕಾಶ ಪ್ರಕಾಶ ಅಂದ್ರೆ ಯದ್ಯಪಿ ಎಲ್ಲಾ ಕಡೆ ಪ್ರಸಿದ್ಧ, ನಮ್ಗೆ ಇಂಥ ಪ್ರಕಾಶದಲ್ಲೇ ನಾವು ಬಳಸೋದು, ದೇವರನ್ನು ಜ್ಯೋತಿ ಪ್ರಕಾಶ ಅಂತ ವೇದವಾಕ್ಯ ಬಳಸಿದೆ ಅಂದ್ರೆ, ನಿಜವಾದ ಪ್ರಕಾಶ, ನಿಜವಾದ ರೂಪ ಇರೋನು ಅಂದ್ರೆ ಅದು ಅವನೊಬ್ಬನೇ.
ಅದಕ್ಕೋಸ್ಕರ ಬಳಸೋದ್ರೆ ನಿಜವಾಗ ಅವನ ಒಬ್ನಲ್ಲೇ ಬಳಸ್ಬೇಕು, ಅದ್ ನಮ್ಮಲ್ಲಲ್ಲ. ನಾವು ನಮಗ್ ಹೋಲಿಸ್ಕೊಂಡು ದೇವರನ್ನ ವಿಚಾರ ಮಾಡ್ತಾ ಇದೀವಿ, ಹಾಗಲ್ಲ. ದೇವರನ್ನ ನೋಡಿ ಎಲ್ಲಾ ಇರೋದು ಅವನಲ್ಲಿ, ನಮ್ಮಲ್ಲಿ ಆ ದೇವರು ಇರೋದ್ರಿಂದ ಈ ರೀತಿಯೆಲ್ಲ ಶಬ್ದ ಪ್ರಯೋಗ ಆಗ್ತಾ ಇದೆ ಅಷ್ಟೇ, ಮಾಡ್ತಾ ಇದೀವಿ, ಬಳಸ್ತಾ ಇದೀವಿ ಅಂತ ಹೀಗರ್ಥ ವಸ್ತುತಃ. ಆದ್ರಿಂದ ಭಗವಂತ ಲೋಕ ವಿಲಕ್ಷಣ ನಿಜ, ನಮಗಿಂತ ಅವನ ಅತ್ಯಂತ ವಿಲಕ್ಷಣ, ಅವನ ರೂಪ ವಿಲಕ್ಷಣ, ಅವನ ಜ್ಞಾನ ಆನಂದ ಪ್ರತಿಯೊಂದು ನಮಗಿಂತ ವ್ಯತ್ಯಾಸನೇ, ಅದು ಬೇರೆನೆ ಅದು. ಆದ್ರೂ ಅಲ್ಲಿ ಬಳಸ್ತೀವಿ ಯಾಕೆ ಅಂದ್ರೆ ಅದಕ್ಕೊಂದು ಇನ್ನೊಂದು ಕಾರಣ ಇದೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಏನು ಅಂದ್ರೆ ಮುಂದೆ ಪರಮತಾಧಿಕರಣ ಅಂತ ಒಂದು ಬರುತ್ತೆ, ಅಧಿಕರಣ. ನಮ್ಗೆ ಅಧಿಕರಣ ಅನ್ನೋ ಶಬ್ದ ಸಾಮಾನ್ಯವಾಗಿ ಈ ಬ್ರಹ್ಮಸೂತ್ರಗಳಲ್ಲಿ ಇರುತ್ತೆ. ಜನ್ಮಾಧಿಕರಣ, ಜಿಜ್ಞಾಸಾಧಿಕರಣ. ನಾವೆಲ್ಲ ಈ ಪರೀಕ್ಷೆಗಳು ಕೊಡ್ಬೇಕಾದ್ರೆ ಈ ಪರೀಕ್ಷೆಗಳ ಹೆಸರಾಕಿರ್ತಾರೆ, ಜಿಜ್ಞಾಸಾಧಿಕರಣ ಪರೀಕ್ಷೆ, ಜನ್ಮಾಧಿಕರಣ ಪರೀಕ್ಷೆ ಅಂತ. ಈ ಅಧಿಕರಣ ಅಂತ ಬಂದ್ರೆ ಇದೆ. ಅಧಿಕರಣ ಅಂದ್ರೆ ಅದ್ರಲ್ಲಿ 5 ಅಂಗಗಳಿರುತ್ತೆ. ಒಂದನ್ನ ಅಧಿಕರಣ ಅಂತ ಕರಿಬೇಕು, ಒಂದ್ ಚಾಪ್ಟರ್ ಅಂತ ಅನ್ಕೊಡಿ, ಒಂದ್ ಚಾಪ್ಟರ್ ನ ಅಧಿಕರಣ ಅಂತ ಕರೀತಾರೆ. ಹೇಗ್ ಕರೀತಾರೆ? ಅದ್ರಲ್ಲಿ ಒಂದು ವೇದ ವಾಕ್ಯ ಹೇಳ್ಬೇಕು, ಯಾವ್ದೋ ಒಂದು ವಾಕ್ಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಈಗ ಮೃದ ಬ್ರವೀತ್ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ, ಇದು ಪರಿಚಯಕ್ಕೆ ಹೇಳ್ತಾ ಇದ್ದೇನೆ. ಇದು ಚೆನ್ನಾಗಿ ಅಧಿಕರಣ ಅಂದ್ರೆ ಏನು ಅಂತ ತಲೆಯಲ್ಲಿ ಇರ್ಬೇಕು ನಮ್ಗೆ. ಈ ಸಂಧ್ಯಾಧಿಕರಣ, ಉಪಮಾಧಿಕರಣ, ಅಧಿಕರಣ ಅಂತ ಹೇಳ್ತಾರೆ. ಎಷ್ಟು ಅಧಿಕರಣ ಪರೀಕ್ಷೆ ಕೊಟ್ರು, 5 ಅಧಿಕರಣ, 10 ಅಧಿಕರಣ, 20. ಬ್ರಹ್ಮಸೂತ್ರದಲ್ಲಿ ಬೇಕಾದಷ್ಟು ಅಧಿಕರಣ ಇದೆ, 100ಕ್ಕಿಂತ ಹೆಚ್ಚು ಅಧಿಕರಣ ಇದೆ ಇಡೀ 4 ಅಧ್ಯಾಯದ ಬ್ರಹ್ಮಸೂತ್ರದಲ್ಲಿ. ಅದರಲ್ಲಿ ಸಂಪೂರ್ಣ ಅಧಿಕರಣ, ಒಂದು 5 ಅಧಿಕರಣ ಅಂತ ಹೀಗೆಲ್ಲ ಇದೆ. ಅಲ್ಲಿ ಅಧಿಕರಣ ಅಂದ್ರೆ ಏನು ಅಂದ್ರೆ 5 ಅಂಗಗಳಿದ್ರೆ ಅದನ್ನ ಅಧಿಕರಣ ಅಂತ ಕರೀತಾರೆ. ಈಗ ಉದಾಹರಣೆಗೆ, ಈಗ ನಮ್ ದೇಹವನ್ನ ಮನುಷ್ಯನ ದೇಹ ಅಂತ ಯಾವ್ದನ್ನ ಕರಿತೀವಿ? ಕೈ, ಕಾಲು, ಮೂಗು ಇವೆಲ್ಲ ಇದ್ರೆ ಒಂದ್ ದೇಹ, ಮನುಷ್ಯನ ದೇಹ ಹೀಗಿರುತ್ತೆ. ಸರಿ, ಮನುಷ್ಯನ ದೇಹ ಅಂದ್ರೆ ಒಂದು 5 ಅಂಗ ಅಲ್ಲ, ಬೇಕಾದಷ್ಟು ಅಂಗ ಇದೆ ನಮ್ಗೆ. ಆ ಬೇಕಾದಷ್ಟು ಅಂಗಗಳಿಂದ ನಾವು ಕರಿತೀವಿ, ಇಷ್ಟೆಲ್ಲ ಅಂಗ ಇದ್ರೆ ಅವನು ಮನುಷ್ಯ, ಅವನು ದೇಹ ಇದೆ ಹೊಂದಿರೋದಾನೆ ಅಂತ ಹೀಗೆ ಕರಿತೀವಿ. ಮತ್ತೆ ಪಂಚಾಂಗ ಅಂತ ಕರಿತೀವಿ, 5 ಅಂಗಗಳಿರೋದ್ರಿಂದ ಅದಕ್ಕೆ ಪಂಚಾಂಗ ಅಂತ ಕರಿತೀವಿ. ಹಾಗೆ ಇಲ್ಲಿ ಈ ದೇವರಲ್ಲಾಗಬೇಕಾದ್ರೆ ಇದೆ ನಾವೇನ್ ಕರಿತೀವಿ ಇಲ್ಲಿ ಅಂತ ಪ್ರಶ್ನೆ. ಇಲ್ಲಿ ಅಧಿಕರಣದ ಬಗ್ಗೆ ಬಂತಲ್ಲ, ಅಧಿಕರಣವನ್ನ 5 ಅಂಗಗಳಿಂದ ಕೂಡಿದೆ ಅಂತ ಹೇಳ್ತೀವಿ. 5 ಅಂಗ ಯಾವುದು ಅಂತ. ಮೊದಲನೇದು, ಒಂದು ವಿಷಯ ಚರ್ಚೆ ಆಗ್ಬೇಕು ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಒಂದು ಯಾವ್ದೋ ಒಂದು ವೇದ ವಾಕ್ಯ ತಗೊಂಡು ಚರ್ಚೆ ಮಾಡ್ತಾರೆ. ಈಗ ಇಲ್ಲಿ ಬಂತು, ಈಗ ಉಪವಾಧಿಕರಣ ತಗೊಂಡ್ರೆ ನಮಗ್ ಚರ್ಚೆ ಬಂತು. ಅಲ್ಲಿ ಇದು ಜೀವ ಮತ್ತೆ ದೇವ ಪ್ರತಿಬಿಂಬನೋ ಬಿಂಬನೋ ಅನ್ಲಿಕ್ಕೆ ಒಂದು ವೇದ ವಾಕ್ಯ ತಗೊಂಡ್ರು, ಅದ್ರ ಮೇಲೆ ಚರ್ಚೆ ಮಾಡ್ತಾ ಹೋದ್ರು. ಈಗ ಈ ಅಧಿಕರಣದಲ್ಲಿ ಸದ್ಯಕ್ಕೆ ಬಂತು, ದೇವರಲ್ಲಿ ರೂಪ ಇದೆ ಅಂತ ಹೇಳಿಕ್ ಒಂದಿಷ್ಟು ವೇದ ವಾಕ್ಯ ಇದೆ ಇಲ್ಲ ಅಂತ. ಇದಕ್ಕಿಂತಲೂ ಚೆನ್ನಾಗಿ ಅಭಿಮಾನಿ ಅಧಿಕರಣ ಅಂತ ಒಂದ್ ಬರುತ್ತೆ, ಅಭಿಮಾನಿ ಅಧಿಕರಣ. ನಾವೆಲ್ಲ ಅಭಿಮಾನಿ ದೇವತೆಗಳನ್ನು ಒಪ್ತಾ ಇರ್ತೀವಿ, ಎಲ್ಲಾ ವಸ್ತುಗಳ ಒಳಗಡೆ ಆಯಾಯ ಅಭಿಮಾನಿ ದೇವತೆಗಳಿರ್ತಾರೆ, ಅವರೆಲ್ಲ ನಮ್ಗೆ ಅನುಗ್ರಹ ಮಾಡ್ತಾರೆ, ನಿಜ. ಅಲ್ಲೊಂದು ವಾಕ್ಯ ಬಂತು ವೇದದಲ್ಲಿ, ಮೃದ ಬ್ರವೀತ್ ಆಪೋ ಅಬ್ರುವನ್ ಅಂತ ಒಂದು ವೇದ ವಾಕ್ಯ ಬಂತು. ನೀರುಗಳು ಮಾತನಾಡ್ತಾ ಇದ್ವು, ಔಷಧಿಗಳೆಲ್ಲ ಪರಸ್ಪರ, ಧಾನ್ಯಗಳೆಲ್ಲ ಮಾತನಾಡ್ತಾ ಇದ್ವು, ಮತ್ತೆ ಮಣ್ಣು ಮಾತನಾಡ್ತಾ ಇದೆ ಇಂತ ಹೀಗೆಲ್ಲ ಪ್ರಸಿದ್ಧವಾದ ಮಾತುಗಳಿದೆ ವೇದದಲ್ಲಿ. ಈ ಮಾತುಗಳು ವಿಷಯ ನಮ್ಗೆ ಯಾಕೆ ಚರ್ಚೆಗೆ ಬಂತಲ್ಲ, ವೇದ ಏನೇನೋ ಹೇಳ್ತಾ ಇದೆ ಅಬದ್ಧವಾಗಿ, ಮಣ್ಣೆಲ್ಲ ಮಾತಾಡ್ಲಿಕ್ಕಾಗತ್ತ? ಮಣ್ಣು ಮಾತನಾಡತ್ತೆ ಅಂತ ಹೇಳೋ ವೇದ ನಾವು ಪ್ರಮಾಣ ಅಂತ ಒಪ್ಬೇಕಾ? ಅದು ವಾಕ್ಯದ ಚರ್ಚೆಗೆ ವಿಷಯ ಆಯ್ತು. ಹಾಗಾದ್ರೆ ಒಂದು ವಾಕ್ಯ ತಗೊಂಡು ಅದ್ರ ಮೇಲೆ ಪ್ರಶ್ನೆ ಮಾಡಿದ ಒಬ್ಬ. ನೆಕ್ಸ್ಟ್ ಮುಂದೆ ಇದು ಮಣ್ಣು ಮಾತನಾಡೋದು ಇದು ಸರಿ ಹೌದೋ ಅಲ್ವೋ ಅಂತ ಒಂದು ಸಂಶಯ ಮೊದಲಿಗೆ. ಆಮೇಲೆ ಇಲ್ಲ ಇದು ಸರಿ ಇಲ್ಲ, ಯಾಕೆಂದ್ರೆ ಮಣ್ಣು ಜಡ ಮಾತಾಡ್ಲಿಕ್ಕೆ ಹೇಗ್ ಸಾಧ್ಯ? ಅದು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಹಾಗಾದ್ರೆ ಒಪ್ಕೊಳ್ತೀರಾ ವೇದವಾಕ್ಯ ಸರಿ ಇಲ್ಲ ಅಂತ? ಇಲ್ಲ ವೇದವಾಕ್ಯ ಪ್ರಮಾಣದೆ. ಸರಿ, ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಏನಾಯ್ತು? ಎಲ್ಲಾ ವೇದವಾಕ್ಯ ಪ್ರಮಾಣ ಅಂದ್ಮೇಲೆ ಆ ವೇದವಾಕ್ಯ ಹೇಳೋ ದೇವರಿದಾನಲ್ಲ, ಒಂದ್ ಸಕಲ ಜಗತ್ ಪರಿಪೂರ್ಣ, ಅವನ ಎಲ್ಲಾ ಗುಣಗಳನ್ನು ಪೂರ್ಣವಾಗಿ ಹೊಂದಿದ್ದಾನೆ ಅಂತ ಹೀಗೆಲ್ಲ ಮುಂದುವರಿಸ್ತೀವಿ. ಅಂತೂ 5 ಯಾವುದು ಅಂದ್ರೆ ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷ ಸದೋತ್ತರ ಅಂತ ಹೇಳಿ ಫಲಂ ಅಂತ ಸೇರಿಸಿ ಪಂಚಾಂಗಂ ಅಧಿಕರಣಂ ವಿದುಹು ಅಂತ. ಅಂದ್ರೆ ಒಂದು ವೇದವಾಕ್ಯ, ಒಂದು ವಾಕ್ಯ ತಗೊಳ್ಬೇಕು, ಆಮೇಲೆ ಅದರ ಮೇಲೆ ಸಂಶಯ ಹೀಗೋ ಹಾಗೋ ಅಂತ ತೋರಿಸ್ತಾ ಇರ್ಬೇಕು. ಆಮೇಲೆ ಒಂದು ಪೂರ್ವ ಪಕ್ಷ ಅಂದ್ರೆ ನಮಗ್ ವಿರುದ್ಧವಾಗಿ ಒಬ್ರು ಹೇಳೋರು ಒಬ್ರು, ಆಮೇಲೆ ನಾವು ಅದಕ್ಕೆ ಸಿದ್ಧಾಂತ ಇಲ್ಲ ಹೀಗೆ ಅಂತ ಸಮರ್ಥನೆ ಮಾಡ್ಬೇಕು. ಕೊನೆಗೆ ಏನು ಇಷ್ಟೆಲ್ಲ ಚರ್ಚೆ ಮಾಡಿದಕ್ಕೊಂದು ಫಲ ಬೇಕಲ್ಲ, ಆ ಫಲ ಬೇಕು. ಇಷ್ಟು ಇದ್ರೆ ಒಂದನ್ನ ಅಧಿಕರಣ ಅಂತ ನಾವು ಕರಿತೀವಿ. ಇಷ್ಟಿಲ್ದೇ ಇದ್ರೆ ಅದನ್ನ ಅಧಿಕರಣ ಅಂತ ಕರೆಯಲ್ಲ. ಹಾಗಾದ್ರೆ ಜಿಜ್ಞಾಸಾ ಅಧಿಕರಣ ಅಂದ್ರೆ ಅಲ್ಲಿ ಇದೆಲ್ಲ ತೋರಿಸ್ಬೇಕು, 5 ತೋರಿಸಿದ್ರೆ ಅದೊಂದು ಅಧಿಕರಣ. ಇದರ ಮೇಲೆನೆ ನಮ್ಗೆ ಇದು ತತ್ವಪ್ರಕಾಶಿಕ ಜಯತೀರ್ಥರ ಗ್ರಂಥ ನ್ಯಾಯಸುಧಾ ಹೇಗಿದೆಯೋ ಅನುವ್ಯಾಖ್ಯಾನದ ಮೇಲೆ, ಹಾಗೆ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ತತ್ವಪ್ರಕಾಶಿಕ ಅಂತ ಜಯತೀರ್ಥರ ಗ್ರಂಥ ಇದೆ. ಆ ತತ್ವಪ್ರಕಾಶಿಕ ಗ್ರಂಥದಲ್ಲಿ ಹೀಗೆಲ್ಲ ಬಿಡಿಸಿದ್ದಾರೆ, ಏನೇನು ಯಾವ್ಯಾವ ಅಧಿಕರಣ ಪ್ರಶ್ನೆ ಏನು, ಅದಕ್ಕೆ ಉತ್ತರ ಏನು, ಚಿಕ್ಕದಾಗಿ ಅದನ್ನೆಲ್ಲ ಬಿಡಿಸಿ ಹೋಗಿದ್ದಾರೆ.
ಅದರ ಮೇಲೆನೆ ವ್ಯಾಸರಾಜರು ತಾತ್ಪರ್ಯ ಚಂದ್ರಿಕಾ ಗ್ರಂಥ ಬರೆದಿದ್ದು. ಚಂದ್ರಿಕಾ ಗ್ರಂಥ ಈ ಅಧಿಕರಣಗಳೆಲ್ಲ ಇದೆಯಲ್ಲ, ಈ ಜಯತೀರ್ಥರು ಏನ್ ವಿವರಣೆ ಮಾಡಿದ್ದಾರೆ ಇದರ ಮೇಲೆ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಬಂದಿರೋದು. ಅಂದ್ರೆ ಅದು ಭಾಷ್ಯ, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಗ್ರಂಥ ಇದೆ ಮಧ್ವಾಚಾರ್ಯರದು. ಆ ಭಾಷ್ಯಕ್ಕೆ ಜಯತೀರ್ಥರ ತತ್ವಪ್ರಕಾಶಿಕಾ ಟೀಕೆ ಇದೆ. ಆ ತತ್ವಪ್ರಕಾಶಿಕೆಗೆ ವ್ಯಾಸರಾಜರು ತಾತ್ಪರ್ಯ ಚಂದ್ರಿಕಾ ಗ್ರಂಥ ಬರೆದಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಿದ್ರೆ ಇಲ್ಲಿ ಅನುವ್ಯಾಖ್ಯಾನ ಗ್ರಂಥ ಬ್ರಹ್ಮಸೂತ್ರಕ್ಕೆ, ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧಾ ಬರೆದಿದ್ದಾರೆ. ನ್ಯಾಯಸುಧಾಕ್ಕೊಂದು ಟೀಕೆ ಅಂತ ಬರ್ಲಿಲ್ಲ ವ್ಯಾಸರಾಜರದು, ಅಲ್ಲಿ ಬಂತು ತತ್ವಪ್ರಕಾಶಿಕಕ್ಕೆ. ಅಂತೂ ಹೀಗಿದೆ. ಇದೆಲ್ಲ ಈಗ ನಮ್ಗೆ ಯಾಕೆ ಬೇಕಾಗಿದೆ ಅಂತಂದ್ರೆ, ಅಧಿಕರಣ ಅಂತ ಒಂದು ಶಬ್ದ ಬಂತಲ್ಲ, ಅಧಿಕರಣ ಅನ್ನೋ ಶಬ್ದದ ವಿವರಣೆ. ಹಾಗಾದ್ರೆ ಎಲ್ಲೇ ಅಧಿಕರಣ ಅಂತ ಬಂದ್ರು ನಮಗ್ ಮುಂದೆ ಅಧಿಕರಣ ಅಂದ್ರೆ 5ನ್ನ ಹೇಳ್ಬೇಕು. ನಾವ್ ಈಗೆಲ್ಲ ವಿಷಯ ಹೇಳ್ಬೇಕಾದ್ರೆ ಬಂದೋಗಿರುತ್ತೆ. ಈ ಅಧಿಕರಣ ಅರೂಪ ಅಂದ್ರೆ ರೂಪ ಇದೆಯೋ ಇಲ್ವೋ, ಮತ್ತೆ ಅದನ್ನ ಹೇಳೋ ವೇದ ವಾಕ್ಯಗಳಿದೆ. ಕೆಲವು ರೂಪ ಇಲ್ಲ ಅಂತ ಹೇಳ್ತಾರೆ, ಇಲ್ಲ ನಾವು ರೂಪ ಇದೆ ಅಂತ ಹೇಳ್ತೀವಿ. ಕೊನೆಗೆ ಇಷ್ಟೆಲ್ಲ ಚರ್ಚೆ ಮಾಡಿದ್ರೆ ಫಲ ಏನು? ನಮ್ಗೆ ಅತ್ಯಂತ ಭಕ್ತಿ ಬರೋದೇ ಪ್ರಯೋಜನ, ಅದೇ ಫಲ ಅಂತ ಹೇಳಿ ಇದನ್ನ ಮುಕ್ತಾಯ ಮಾಡ್ತಾರೆ. ಹಾಗಾದ್ರೆ ಪೂರ್ಣ ಅಧಿಕರಣದ ಪರಿಚಯ, ಸಂಪೂರ್ಣ ಇದನ್ನ ಅಧಿಕರಣ ಅಂತ ಕರಿಬೇಕು. ಯಾಕೆ? 5 ಅಂಗ, ಅಲ್ಲೊಂದ್ ಕೈಯೋ ಕಾಲೋ ಇಲ್ಲದೆ ಹೋದ್ರೆ ಅದು ಸಂಪೂರ್ಣ ದೇಹ ಅಲ್ಲ. ಹಾಗೆ ಅಲ್ಲಿ ಒಂದು ಅಂಗ ನ್ಯೂನತೆ ಬಂತ ಅದು ಪೂರ್ತಿ ಅಲ್ಲ, ಅದನ್ನ ಅಧಿಕರಣ ಅಂತ ಕರೆಯೋ ಹಾಗಿಲ್ಲ. ಒಂದ್ ಅಧಿಕರಣ ಆಗ್ಬೇಕು ಅಂದ್ರೆ ಪೂರ್ತಿ ಇರ್ಬೇಕು, 5 ಸೇರ್ಕೊಂಡಿರ್ಬೇಕು ಅದಕ್ಕೆ. ಆದ್ರಿಂದ ಪರಿಪೂರ್ಣತೆ ಬರ್ಬೇಕು ಅಂದ್ರೆ ಪರಿಪೂರ್ಣ ಅಂಗಗಳು ಇರ್ಬೇಕು. ಹಾಗೆ ಇದನ್ನೆಲ್ಲ ಅದಕ್ಕೋಸ್ಕರ ಇದನ್ನ ಅಧಿಕರಣ ಅಂತ ಕರಿತಾ ಹೋಗ್ತಾರೆ. ಈಗ ಅರೂಪಾಧಿಕರಣ ಏನ್ ನಡೀತಾ ಇದೆ, ಇದರಲ್ಲಿ ಒಂದು ಮುಂದೆ ಪರಮತ ಅಧಿಕರಣ ಅಂತ ಒಂದು ಶಬ್ದ ಬಳಸುತ್ತೆ. ಅದಕ್ಕೋಸ್ಕರ ಆ ಲಿಂಕ್ ತಗೊಂಡು ಇಲ್ಲಿಗೆ ಬಂದಿದ್ದು. ಉಪಪತ್ತಿಸ್ತು ಪರಮತ ಇತಿ ವಕ್ಷ್ಯಮಾಣ ಅತ್ರ ಅಪಿ ಅನುಸಂಧೇಯ. ಮುಂದೆ ಒಂದು ಪರಮತಾಧಿಕರಣ ಅಂತ ಒಂದು ಬರುತ್ತೆ. ಪರಮತಾಧಿಕರಣ ಅಂದ್ರೆ ಈ ಸೂತ್ರ ನಾವತ್ತು ಹೇಳಿದ್ದೆ, ಜ್ಞಾಪಿಸಿದ್ದೆ. ಪ್ರತಿಯೊಂದು ಬ್ರಹ್ಮಸೂತ್ರಗಳ ಮೊದಲನೇ ಪದನೋ ಮಧ್ಯದ್ದೋ ಕೊನೆಯದೋ ತಗೊಂಡು ಒಂದು ಹೆಸರಿಡೋದಿದೆ. ಈಗ ಮುಂದೆ ಒಂದು ಸೂತ್ರ ಬರುತ್ತೆ, ಬ್ರಹ್ಮಸೂತ್ರ. ಓಂ ಪರಮತಃ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ಅಂತ ಒಂದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದಲ್ಲಿ ಪರಂ ಅತಃ ಅಂತ ಮೊದಲನೇ ಪದ ಹಾಕಿದಾರಲ್ಲಿ. ಅದಕ್ಕೋಸ್ಕರ ಏನ್ ಮಾಡೋದು? ಪರಮತಾಧಿಕರಣ, ಪರಮತ ಅಧಿಕರಣ. ಪೂರ್ತಿ ಸೂತ್ರ ಹೇಳಿಲ್ಲ, ಅಂದ್ರೆ ಪರಮತ ಅನ್ನೋ ಬ್ರಹ್ಮಸೂತ್ರದಲ್ಲಿ ಒಂದಿಷ್ಟು ಚರ್ಚೆ ಮಾಡಿದ್ದಾರೆ. ವಿಷಯ, ಪ್ರಯೋಜನ ಏನು, ಸಂಶಯ ಏನು, ಅದಕ್ ಪ್ರಶ್ನೆ ಏನು, ಉತ್ತರ ಏನು ಅಂತ. ಆ ಪರಮತಾಧಿಕರಣ. ಹಾಗೇನೆ ಅರೂಪ ಅಧಿಕರಣ. ಇಲ್ಲೂ ಗಮನಿಸಿ, ಅರೂಪ ಅಧಿಕರಣ ಅಂತ ಯಾಕೆ ಹೆಸರಿಟ್ರು? ಬ್ರಹ್ಮಸೂತ್ರ ಇದೆ, ಏನಂತಿದೆ ಇಲ್ಲಿನ ಬ್ರಹ್ಮಸೂತ್ರ? ಓಂ ಅರೂಪವದೇವ ಹಿ ತತ್ಪ್ರಧಾನತ್ವಾದ್ ಓಂ. ಇರೋ ಬ್ರಹ್ಮಸೂತ್ರ ಇಷ್ಟು, ಅಲ್ಲಿ ಮೊದಲನೇದು ತಗೊಂಡ್ರು ಅರೂಪ ಅಂತ ತಗೊಂಡ್ರು, ಅರೂಪ ಅಧಿಕರಣ ಅಂತ ಮಾಡಿಟ್ರು. ಹೀಗೆ ಅಧಿಕರಣಗಳ ಹೆಸರನ್ನ ಹೇಳ್ತಾ ಹೋಗ್ತೀವಿ. ಮುಂದೆ ಪರಮತ ಅಧಿಕರಣದಲ್ಲಿ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲೇನ್ ಹೇಳಿದ್ದಾರೆ ಅಂದ್ರೆ, ವಿದ್ವದ್ ವ್ಯುತ್ಪತ್ತಿತೋಪಿ ಚ ತೈಸ್ತೈ ಶಬ್ದೈಶ್ಚ ಭಣ್ಯಂತೆ ಯುಜ್ಯತೆ ಚೋಪದೇಶತಃ ಅಂತ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಇದೆಯಲ್ಲ, ಅದರ ಕೊನೆ ಲೈನು ಅಲ್ಲಿ ಕೊಟ್ಟಿದ್ದಾರೆ. ಅದು ಮುಂದೆ ವಿವರಣೆ ಮಾಡ್ತೀನಿ ಅದನ್ನ. ಈಗ ಸಂಕ್ಷಿಪ್ತವಾಗಿ ವಿವರಣೆ ನೋಡೋಣ. 2 ವ್ಯುತ್ಪತ್ತಿ ಇದೆ, ವಿದ್ವದ್ ವ್ಯುತ್ಪತ್ತಿ, ಅವಿದ್ವದ್ ವ್ಯುತ್ಪತ್ತಿ ಅಂತ. ನಮಗೆ ವ್ಯುತ್ಪತ್ತಿ ಅನ್ನೋ ಶಬ್ದನೇ ಕೇಳಿರಲ್ಲ, ಇನ್ನು ವಿದ್ವತ್ ಅವಿದ್ವತ್ ಬೇಕಾದ್ರೆ ಕೇಳಿರ್ಬೋದು. ವಿದ್ವಾನ್, ವಿದ್ವತ್ ಅಂತ ಕೇಳಿರ್ತೀವಿ, ವಿದ್ವಾಂಸರು, ವಿದ್ವಾನ್ ಅಂತ. ಅವಿದ್ವತ್ ಅಂದ್ರೇನೋ ವಿದ್ವಾಂಸರು ಅಲ್ದೇ ಇರೋ, ಜ್ಞಾನಿಗಳಲ್ಲ ಅಂತ ಅರ್ಥ. ವಿದ್ವತ್ ಅಂದ್ರೆ ಜ್ಞಾನಿಗಳಾದವರು ಅಂತ ಅರ್ಥ. ಹೀಗೊಂದು ವಿಭಾಗ ಇದೆ. ವಿದ್ವಾಂಸರಿಗೆ ಅಂದ್ರೆ ಜ್ಞಾನಿಗಳಿಗೆ ಬರೋ ವ್ಯುತ್ಪತ್ತಿ, ಅಜ್ಞಾನಿಗಳಿಗೆ ವಿದ್ವಾಂಸರ ಅಲ್ದೇ ಇರೋರಿಗೆ ಬರೋ ವ್ಯುತ್ಪತ್ತಿ ಅಂತ 2 ತರ ಇದೆ. ನಿಜವಾಗಿ ನೋಡಿದ್ರೆ ಎಲ್ರೂ ಅವಿದ್ವಾಂಸರೇ, ಯಾರು ವಿದ್ವಾಂಸರಲ್ವೇ ಅಲ್ಲ. ಯಾಕೆಂದ್ರೆ ವೇದದಲ್ಲಿ ಬರೋ ಪ್ರತಿಯೊಂದು ಶಬ್ದ ಅದು ದೇವರನ್ನ ಹೇಳ್ತಾ ಇದೆ ಅಂತ ಯಾರಿಗೆ ಗೊತ್ತಾಗತ್ತೋ ಅವನು ನಿಜವಾದ ಜ್ಞಾನಿ. ಅದ್ ನಮ್ಗೆ ಹೆಂಗ್ ಸಾಧ್ಯ ಗೊತ್ತಾಗ್ಲಿಕ್ಕೆ? ನಾವ್ ಇವ್ರು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ತಾ ಇರೋದು ಹೊರತು ನಮಗೆ ಸ್ಫುರಣೆ ಆಗಲ್ಲ. ಹಾಗೆ ಈ ಶಬ್ದಕ್ಕೆ ಹೀಗೆ ಹಾಗೆ ಅಂತ ಸ್ಫುರಣೆ ಆಗಲ್ಲ. ಹಾಗಾದ್ರೆ ವೇದ ವಾಕ್ಯದಲ್ಲಿ ಬರೋ ಪ್ರತಿಯೊಂದು ಶಬ್ದ ಅದು ದೇವರನ್ನ ಹೇಳ್ತಾ ಇದೆ. ಯಾವುದೇ ಶಬ್ದ ಕೊಟ್ಟು ಅದು ದೇವರನ್ನ ಹೇಳ್ತಾ ಇದೆ ನಿಜವಾಗಿ ಅಂತ ಅದನ್ನ ತಿಳ್ಕೊಂಡು ದೇವರ ಆ ಜ್ಞಾನ ಆನಂದ ಶಕ್ತಿಗಳನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ನೋಡೇ ಬಿಡೋದು. ಈ ತರ ಆದ್ರೆ ಅವ್ನು ನಿಜವಾದ ವಿದ್ವಾಂಸ. ಅದಕ್ಕೋಸ್ಕರನೇ ಹೇಳೋದಿದೆ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ. ಒಬ್ಬ ವಿದ್ವಾಂಸ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಅಂದ್ರೆ ಅಪರೋಕ್ಷ ಜ್ಞಾನ ಯಾರು ಪಡಿತಾರೆ ಅವನಿಗೆ ವಿದ್ವಾನ್ ಅಂತ ಕರೀತಾರೆ. ಬಹಳ ಕಷ್ಟ ಆ ವಿದ್ವಾನ್ ಅನ್ನೋ ಶಬ್ದ ಬಳಸೋದು, ತುಂಬಾ ಕಷ್ಟ. ಯಾರಾದ್ರೂ ಅಪರೋಕ್ಷ ಜ್ಞಾನಿಗಳಾಗಿದ್ರೆ ಅವರಲ್ಲಿ ಮಾತ್ರ ವಿದ್ವಾನ್ ಅಂತ ಬಳಸ್ಬೇಕಂತೆ. ನಮ್ಗೆಲ್ಲ ಏನಂದ್ರೆ ಎಲ್ಲಾ ಕಡೆ ವಿದ್ವಾನ್ ಅಂತ ಯಾಕೆ ಬಳಸ್ತಾರೆ? ಹಾಗಾದ್ರೆ ತಪ್ಪ ಅಂದ್ರೆ ಒಂದ್ ರೀತಿ ವಸ್ತುದ ತಪ್ಪೆ, ಯಾಕಂದ್ರೆ ಅಪರೋಕ್ಷ ಜ್ಞಾನ ಏನ್ ಆಗಿರಲ್ಲ ಆದ್ರಿಂದ. ಆದರೆ ರೂಢಿ ಇದೆ, 2 ತರ ಇದೆ ಶಬ್ದ. ಅಜ್ಞಾನಿಗಳು ಹಾಗೆ ಬಳಸ್ತಾರೆ, ಜ್ಞಾನಿಗಳ ರೀತಿಯಲ್ಲಿ ಅವ್ರು ಯಾರನ್ನೂ ವಿದ್ವಾನ್ ಅಂತ ಕರೆಯಲ್ಲ. ಅದು 2 ತರ ರೂಢಿ ಇರುತ್ತೆ. ನಾವೆಲ್ಲ ಹೆಸರಿಟ್ಕೊಳ್ಳೋತಾರ, ಕೃಷ್ಣ ರಾಮ ಅಂತೆಲ್ಲ ಹೆಸರಿಟ್ಕೊಂಡಿರ್ತೀವಿ. ನಿಜವಾಗಿ ಇದು ಹೆಸರು ನಮ್ದಲ್ಲ, ನಮ್ಗದು ಅರ್ಥ.
ಆದ್ರೆ ರೂಢಿ ಇದೆ, ಅವ್ರ ಹೆಸರಿಟ್ಟಿದ್ದಾರೆ ಸಂಕೇತ, ಅವ್ನ್ ನೆನಪರೋ ಹಾಗೆ. ಹಾಗೆ ವಿದ್ವಾನ್ ಅಂದ್ರೆ ಅಪರೋಕ್ಷ ಜ್ಞಾನ ನೀವು ಸಂಪಾದನೆ ಮಾಡೋದ್ ಕರ್ತವ್ಯ ಇದೆ ಅನ್ನೋ ತರ ನೆನಪಿಸೋ ತರ ವಿದ್ವಾನ್ ವಿದ್ವಾನ್ ಅನ್ನೋ ಶಬ್ದ ರೂಢಿಗೆ ಬಂದಿದೆ. ಎಲ್ಲ ರೂಢಿ ವ್ಯವಹಾರ ಮಾಡ್ಬೇಕಾದ್ರೆ ಕರೆಯೋದು ಹಾಗೆ ಬಂದಿದೆ. ವಸ್ತುತಃ ವೇದದಲ್ಲಿ ಬಳಸುವಂತ ವಿದ್ವಾನ್ ಅನ್ನೋ ಶಬ್ದಕ್ಕೆ ಅದ ಅರ್ಥ ಅಲ್ಲ. ಇಷ್ಟೆಲ್ಲ ಯಾಕೆ ಬಂತು ಅಂದ್ರೆ ಈಗ ಹೇಳೋ ವಿಷಯ ಅದು ವಿದ್ವದ್ ವ್ಯುತ್ಪತ್ತಿ ಅವಿದ್ವದ್ ವ್ಯುತ್ಪತ್ತಿ ಅಂತ ಎರಡು ಶಬ್ದ ಹಾಕಿದ್ರು. ವ್ಯುತ್ಪತ್ತಿ ಅಂತ ಏನು ಅಂತ ಅದು ನಮಗೆ ಮುಖ್ಯವಾಗಿ ತಿಳ್ಕೊಳ್ಳೋ ವಿಷಯ. ನಾವೆಲ್ಲ ತುಂಬಾ ಶಾಸ್ತ್ರ ಓದಿದ್ರೆ ಚೆನ್ನಾಗ್ ಗೊತ್ತಿದ್ರೆ ಒಬ್ಬನಿಗೆ ಅವನು ಬಹಳ ವ್ಯುತ್ಪನ್ನ ಅಂತ ಕರಿತಾ ಇರ್ತೀವಿ. ಎಂಥ ವ್ಯುತ್ಪನ್ನ ಅವನು, ಎಷ್ಟು ವ್ಯುತ್ಪನ್ನ, ಶಾಸ್ತ್ರ ವ್ಯುತ್ಪತ್ತಿ ಎಷ್ಟು ಚೆನ್ನಾಗಿದೆ ಅವನಿಗೆ ಅಂತ ಹೊಗಳೋದಿರತ್ತೆ. ಇಲ್ಲಾಂದ್ರೆ ಅವ್ಯುತ್ಪನ್ನ, ಏನು ಗೊತ್ತಾಗಲ್ಲ, ಮೂರ್ಖ, ಅವ್ಯುತ್ಪನ್ನ ಇವನು, ಏನು ಉಪಯೋಗ ಇಲ್ಲ ಅಂತ ಬೈಲಿಕ್ಕೆ ಅವ್ಯುತ್ಪನ್ನ. ವ್ಯುತ್ಪನ್ನ ಅಂದ್ರೆ ಚೆನ್ನಾಗಿ ತಿಳ್ಕೊಂಡಿರೋನು ವ್ಯುತ್ಪನ್ನ ಅಂತ. ನಿಜವಾಗಿ ವ್ಯುತ್ಪನ್ನ ಅಂದ್ರೆ ಏನು ಅಂದ್ರೆ ಒಂದಿಷ್ಟು ಗುರುಗಳು ಪಾಠ ಹೇಳ್ಕೊಡ್ತಾರೆ, ಕೊನೆವರೆಗೂ ಗುರುಗಳ ಹತ್ರ ಪಾಠ ಕೇಳ್ಕೊಂಡೇ ಅವ್ನು ಓದ್ತಾ ಇದ್ರೆ ಅವ್ನು ವ್ಯುತ್ಪನ್ನ ಅಲ್ಲ. ಗುರುಗಳ ಹತ್ರ ಒಂದಿಷ್ಟು ವರ್ಷ ಪಾಠ ಕೇಳಿ ಅದನ್ನ ಮುಕ್ತಾಯ ಮಾಡಿ ತಾನೇ ಸ್ವಯಂ ಓದ್ಕೊಂಡು ಮುಂದೆ ತಾನು ಸಂಪಾದನೆ ಮಾಡ್ತಾ ಹೋಗ್ತಾನೆ. ಅಂದ್ರೆ ಶಾಸ್ತ್ರ ಹಿಡಿತಕ್ ಬಂತು, ಕೈಗ್ ಬಂತು, ಆಗ ಅವನು ವ್ಯುತ್ಪತ್ತಿ ಸಂಪಾದನೆ ಮಾಡಿದ್ದಾನೆ ಅಂತ ಅರ್ಥ. ಯಾವುದೇ ಗ್ರಂಥ ಕೊಟ್ಟು ಏನೇ ವಾಕ್ಯ ಕೊಟ್ರು ಅದಕ್ಕೆ ಅರ್ಥ ಹೇಳಿಕ್ ಬರ್ಬೇಕು ಅವನಿಗೆ. ಅದು ಬಂದ್ರೆ ಅವ್ನ್ ವ್ಯುತ್ಪನ್ನ, ಸರಿಯಾಗಿ ಶಬ್ದಗಳು ಅರ್ಥಗಳು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಕೊನೆವರೆಗೂ ಹಾಗೆ ಗುರುಗಳ ಬಳಿ ಇದ್ದೇ ಓದ್ತಾ ಇದ್ರೆ ವ್ಯರ್ಥ, ಅವ್ನು ವ್ಯುತ್ಪನ್ನನಲ್ಲ, ಅವ್ನು ನಿಜವಾಗಿ ಅವ್ಯುತ್ಪನ್ನನ ತರ ಆಗ್ತಾನೆ. ಅದೇ ಕೆಲವರು ಪಾಠ ಕೇಳ್ತಾರೆ, ವ್ಯುತ್ಪನ್ನರಾಗಿದ್ರು ಕೊನೆವರೆಗೂ ಕೇಳ್ತಾರೆ, ಅವ್ರದ್ದು ವಿಷಯ ಬೇರೆ. ಅಂತೂ ಸಾಮಾನ್ಯವಾಗಿ ವ್ಯುತ್ಪನ್ನ ಅನ್ನೋ ಶಬ್ದಕ್ಕೆ ಸರಿಯಾಗಿ ಶಾಸ್ತ್ರದಲ್ಲಿ ಬರೋ ಮಾತುಗಳಿಗೆ ಅರ್ಥವನ್ನ ತಾನೇ ತಿಳ್ಕೊಳ್ಳಿಕ್ಕೆ ಒಳ್ಳೆ ಶಕ್ತಿಯನ್ನ ಪಡೆದಿರೋನು ಅವ್ನು ವ್ಯುತ್ಪನ್ನ. ಇದರಲ್ಲಿ ಎರಡು ಬಗೆ ಇರುತ್ತೆ, ವಿದ್ವದ್ ವ್ಯುತ್ಪತ್ತಿ ಅವಿದ್ವದ್ ವ್ಯುತ್ಪತ್ತಿ. ಜ್ಞಾನಿಗಳಿಗೆ ಅರ್ಥ ಆಗೋದೇ ಬೇರೆ ಈ ಗ್ರಂಥಗಳು ಓದಿದಾಗ, ಅಜ್ಞಾನಿಗಳಾದ ನಮಗ ಅರ್ಥ ಆಗೋದೇ ಬೇರೆ. ಹೀಗಿರತ್ತೆ ವ್ಯವಸ್ಥೆ. ಇಲ್ಲಿ ಯಾವುದೇ ಶಬ್ದ ತಗೊಳ್ಳಿ, ಆ ಶಬ್ದ ಎಲ್ಲ ದೇವರನ್ನೇ ಹೇಳೋದು ಅಂತ. ರೂಪ ಅನ್ನೋ ಶಬ್ದ ತಗೊಳ್ಳಿ, ಜ್ಞಾನ, ಎಲ್ಲ ಯಾವ್ದಾದ್ರು ಶಬ್ದ ತಗೊಳ್ಳಿ, ಇದೆಲ್ಲ ದೇವರನ್ನೇ ಹೇಳೋದು ಅಂತ ವಿದ್ವಾಂಸರಿಗೆ ಜ್ಞಾನಿಗಳಿಗೆ ಗೊತ್ತಾಗತ್ತೆ. ಅವ್ರು ಹಾಗೆ ತಿಳ್ಕೊಂತಾರೆ, ಚೆನ್ನಾಗ್ ಗೊತ್ತಾಗತ್ತೆ. ಆದ್ರೆ ಅಜ್ಞಾನಿಗಳಾದ ನಿಮಗೆ ಗೊತ್ತಾಗಲ್ಲ ಅಂತ ನಮಗ್ ಹೇಳ್ತಾ ಇದಾರೆ ಈಗ ಯಾರು, ಜಯತೀರ್ಥರು. ವಿದ್ವದ್ ವ್ಯುತ್ಪತ್ತಿತೋಪಿಚ ತೈಸ್ತೈ ಶಬ್ದ ಇಷ್ಟ ಭಣ್ಯಂತೆ. ಹಾಗಾಗಿ ರೂಪ ಭಗವಂತನಲ್ಲಿ ಇದೆಯಾ ಇಲ್ವಾ ಅಂತ ಚರ್ಚೆ ಬಂತು. ಇದೆ ಅಂತ ಎಲ್ರಿಗೂ ಗೊತ್ತು, ನಮ್ ತರ ರೂಪ ಅಲ್ಲ ಅಂತ ಅಷ್ಟೇ. ಆದ್ರೆ ಅವನಲ್ಲಿ ರೂಪ ಶಬ್ದ ಬಳಸೋದ್ ಹೇಗೆ ಅಂದ್ರೆ ನಮ್ಮ ಜ್ಞಾನಿಗಳೆಲ್ಲ ಬಳಸ್ಕೊಂಡ್ ಬಂದಿದ್ದಾರೆ. ಭಗವಂತನ ಜ್ಞಾನ ಇದೆ, ಆನಂದ ಇದೆ, ವೇದವಾಕ್ಯ ಹೇಳಿದೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಎಲ್ಲ ವೇದವಾಕ್ಯಗಳು ಹೇಳ್ತಾ ಇದೆ. ಆದ್ರಿಂದ ನಾವು ಆ ರೀತಿ ಬಳಸ್ತಾ ಇದೀವಿ. ವಸ್ತುತಃ ನಮಗೆ ಆ ಗುಣಗಳ ಅಪರೋಕ್ಷ ಜ್ಞಾನ ಇಲ್ಲ, ನಾವು ನೇರ ನೋಡಿಲ್ಲ ಆ ಗುಣಗಳು, ಭಗವಂತನ ನೋಡ್ಲಿಲ್ಲ. ನೋಡಿದ ಮೇಲೆನೆ ನಮಗೆ ಅವನ ಬಗ್ಗೆ ನಿಜವಾಗಿ ಅವನಲ್ಲಿ ಜ್ಞಾನ ಇದೆ, ಆನಂದ ಇದೆ ಅಂತ ಬಳಸ್ಲಿಕ್ಕೆ ಹಕ್ಕು ಆಗ ಮಾತ್ರ. ಆದ್ರೆ ಅದ್ ಯಾವ್ದು ಇಲ್ಲದೆ ಹೋದ್ರು ಮುಂದೆ ವಿದ್ವಾಂಸರ ವ್ಯುತ್ಪತ್ತಿ ಅವರೆಲ್ಲ ಜ್ಞಾನಿಗಳು ಬಳಸಿರೋದ್ರಿಂದ ಹಾಗೆ ಭಗವಂತನ ಶಬ್ದಗಳನ್ನ ನಾವು ಹಾಗೆ ತಿಳ್ಕೊಂಡು ನಾವು ಅವರ ಉಪದೇಶವನ್ನ ಪಡ್ಕೊಂಡು ದೇವರಲ್ಲಿ ಇಂತಹ ಶಬ್ದಗಳನ್ನ ನಾವು ಬಳಸ್ತಾ ಇದೀವಿ ಅಷ್ಟೇ ಅಂತ. ಇಲ್ಲಿಗೆ ಈ ಒಂದು ವಿಷಯ ಪ್ರಶ್ನೆಗೆ ಉತ್ತರವನ್ನ ಇವರು ಬರೆದಾಯ್ತು. ಇನ್ನೊಂದು ಅಂಶವನ್ನ ಹೇಳ್ತಾರೆ. ಈಗ ಕೆಲವು ಸಲ ಏನಾಗುತ್ತೆ, ಪ್ರಕಾಶ ಇದ್ದ ಕಡೆನೂ ಪ್ರಕಾಶ ಇಲ್ಲ ಅಂತ ಹೇಳ್ತೀವಿ. ಉದಾಹರಣೆಗೆ ಇದು ಯಾಕೆ ಬಂತು ಅಂತ ಅದಕ್ಕೆ ಸಂಗತಿ ಕೊಡ್ತೇನೆ. ಅದಕ್ಕೆ ಏನ್ ಸಂಗತಿ ಅಂತ, ಲಿಂಕ್ ಏನು ಅಂತ. ಈ ಸಂಗತಿ ಅನ್ನೋದು ಬಹಳ ಮುಖ್ಯ ಶಾಸ್ತ್ರದಲ್ಲಿ, ಅದೊಂದು ಹೇಳೋದ್ ಮರೆತೆ. ಸಂಗತಿಶ್ಚೇತಿ ಪಂಚಾಂಗಂ ಅಂತ ಅದನ್ನು ಸೇರಿಸ್ತಾರೆ. ಅಂದ್ರೆ ಅಧಿಕರಣ ಅಂದ್ರೆ ಸಂಗತಿ ಇರ್ಬೇಕು ಅಂತ, ಅದು ಮುಖ್ಯ. ಇದೊಂದು ಫಲ ಅಂತಾನು ಹೇಳ್ತಾರೆ. ಎರಡು ತರ ಅರ್ಥವನ್ನ ಮಾಡ್ತಾರೆ ಅದಕ್ಕೆ. ಅಂತೂ ಸಂಗತಿ ಅಂದ್ರೆ ನೀವು ಹೇಳೋ ವಿಷಯ ಹಿಂದಿನ ವಿಷಯಕ್ಕೂ ಮುಂದಿನ ವಿಷಯಕ್ಕೂ ಒಂದು ಸಂಬಂಧ ಕೊಡ್ಬೇಕು ಶಾಸ್ತ್ರದಲ್ಲಿ. ಅವರು ನಾಸಂಗತಂ ಪ್ರಯುಂಜಿತ ಅಂತ. ಒಂದೇನೋ ಅಸಾಂಗತ್ಯ ಬಂತು ಅಂತಂದ್ರೆ ಕೊನೆಗೆ ಹೇಳೋ ವಿಷಯ ಕೊನೆಗೆ ಎಲ್ಲಿ ನಿಲ್ಲಿಸ್ಬೇಕೋ ಅಲ್ಲಿ ನಿಲ್ಲಿಸ್ಬೇಕು ವಿಷಯ. ಅದು ಸರಿಯಾಗಿ ಬರ್ಲಿಲ್ಲ, ಅಸಂಗತ ಆಗ್ಬಿಡ್ತು ಅಂದ್ರೆ ದೊಡ್ಡ ದೋಷ ಶಾಸ್ತ್ರದಲ್ಲಿ. ಅದನ್ನ ಪದೇ ಪದೇ ಒಂದು ಶ್ಲೋಕಕ್ಕೆ ಅರ್ಥ ಹೇಳ್ಬೇಕಾದ್ರೆ ಹಿಂದೇನ್ ಹೇಳಿದ್ರು ಮುಂದೇನ್ ಹೇಳ್ತಾರೆ, ಕೊನೆಗೆ ಅದು ಏನೋ ಆಚೆ ಈಚೆ ಹೇಳಿದ್ರು ಕೊನೆಗಾರು ಸರಿಯಾಗಿ ಬಂದ್ ನಿಲ್ಬೇಕು. ಕೊನೆಗ್ ಬಂದ್ ಸರಿಯಾಗಿ ನಿಂತ್ರೆ ಸಂಗತವಾಗಿ ಮಾತನಾಡ್ದ, ಸರಿಯಾಗಿ ಅದೇ ದಾರಿಗೆ ನೇರ ಮಾರ್ಗದಲ್ಲಿ ಸರಿಯಾಗಿ ಬಂದ್ ನಿಂತ ಅಂತ. ಯಾಕಂದ್ರೆ ಕೆಲವು ಸಲ ವಿಷಯ ಹೇಳ್ಬೇಕಾದ್ರೆ ಒಂದು ವಿಷಯ ಅದನ್ನ ಮತ್ತೆ ವಿಸ್ತಾರ ಮಾಡ್ಲಿಕ್ಕೆ ಅರ್ಥ ಆಗ್ಲಿಕ್ಕೆ ಮಧ್ಯ ಬಿಡಿಸ್ಕೊಂಡ್ ಕೊನೆಗ್ ಬಂದ ಲಿಂಕ್ ತರಬೇಕು. ಲಿಂಕ್ ತರದೇ ಇದ್ರೆ ಅವನು ವಿದ್ವಾಂಸ ಅಲ್ಲ, ವಿದ್ವದ್ ವ್ಯುತ್ಪತ್ತಿ ಅಲ್ಲ ಅಂತ ಅರ್ಥ. ಅವಿದ್ವದ್ ವ್ಯುತ್ಪತ್ತಿ ಅದು ಗೊತ್ತಾಗಿಲ್ಲ, ಸುಮ್ನೆ ಏನೋ ಒಂದ್ ಶುರು ಮಾಡಿ ಇನ್ನೆಲ್ಲೋ ನಿಲ್ಲಿಸಿ ಇನ್ನೆಲ್ಲೋ ಮುಗಿಸ್ದ ಅಂತ. ಹಾಗಾಗ್ಬಾರ್ದು. ಪ್ರಕೃತ ಇವರು ಹೇಳ್ತಾ ಇರೋದಿಷ್ಟು, ವಿದ್ವದ್ ವ್ಯುತ್ಪತ್ತಿಯಿಂದ ಇದುವರೆಗೂ ಏನ್ ಸಾಧನೆ ಮಾಡ್ಕೊಟ್ವಿ ಅಂದ್ರೆ, ಈ ಚಕ್ಷುರಾದಿ ಪ್ರಕಾಶ ಇರುತ್ತೆ. ಇವಾಗ ಕಣ್ಣು ಕತ್ಲಿರುತ್ತೆ, ಕತ್ಲಿದ್ದಾಗ ನಮ್ಮ ಕಣ್ಣಂತೂ ಇದ್ದೇ ಇರುತ್ತೆ. ಕಣ್ಣು ತೆಗಿತೀವಿ ಆದ್ರೆ ನಮಗ್ ಕಣ್ಣು ಕಾಣ್ತಾ ಇಲ್ಲ. ಯಾಕೆ? ಕತ್ತಲಿರೋದ್ರಿಂದ ನಮ್ಮ ಕಣ್ಣು ಅದು ಏನೋ ಪದಾರ್ಥವನ್ನ ನಮಗ್ ತೋರಿಸ್ತಾ ಇಲ್ಲ. ನಿಜವಾಗಿ ಕಣ್ಣು ಯಾವ ಪದಾರ್ಥ?
ತೇಜಸ್ಸಿನ ಪದಾರ್ಥ. ಪಂಚಭೂತಗಳಲ್ಲಿ ತೇಜಸ್ಸಿಗೆ ಸಂಬಂಧಪಟ್ಟ ಪದಾರ್ಥ ಇದು. ದೀಪ ಇದ್ದ ಕಡೆ ಕತ್ತಲೆ ಹೇಗಿರ್ಲಿಕ್ಕೆ ಸಾಧ್ಯ? ಚೆನ್ನಾಗಿ ಸೂರ್ಯ ಇದ್ದಾನೆ, ಕತ್ತಲಲ್ಲಿದೆ, ಎಲ್ಲಾ ಕಡೆ ಬೆಳಕಿದೆಯಲ್ಲ. ಹಾಗಾದ್ರೆ ಈ ಚಕ್ಷುಸ್ಸು, ಈ ಕಣ್ಣೇನಿದೆ, ಆ ಕಣ್ಣು ಕೂಡ ತೇಜಸ್ಸು. ಅದಿದ್ದ ಮೇಲೆ ಕತ್ತಲು ನಿಜವಾಗಿ ಇರ್ಲೇಬಾರ್ದು. ನಮಗ್ ಕತ್ಲಲ್ಲೂ ಕಾಣಿಸ್ಬೇಕು. ಯಾಕೆ? ನಮ್ಮ ಹತ್ರನೇ ನಮ್ಮ ಕಣ್ಣೇ ತೇಜಸ್ಸು ಅಂದ ಮೇಲೆ ಅದನ್ನ ನೋಡಿದಾಗ, ನಾವು ಕಣ್ ತೆಗೆದಾಗ ಕತ್ತಲಿನಲ್ಲಿ ಎಲ್ಲಾ ವಸ್ತು ಕಣ್ಣು ಕಾಣಬೇಕಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಹಾಗಲ್ಲ, ನಿಜವಾಗಿ ಕತ್ಲು ಅಂತ ನಾವು ಬಳಸಲೇಬಾರ್ದು ಅಂತಾರೆ. ಯಾಕೆ? ಇವಾಗ ಕತ್ಲು ಅಂತ ಯಾವಾಗ ಬಳಸ್ತೀವಿ? ಯಾವ್ದನ್ನ ಕತ್ಲು ಅಂತ ಕರಿತೀವಿ ಅಂದ್ರೆ, ಎಲ್ಲಿ ಬೆಳಕಿಲ್ವೋ, ಪ್ರಕಾಶ ಎಲ್ಲಿಲ್ವೋ ಅದನ್ನ ಕತ್ಲು ಅಂತ ಕರಿಬೇಕು. ಈಗ ಕತ್ಲು ಇದೆ ಇಲ್ಲೆಲ್ಲ, ನಮ್ ಮನೇಲಿ ಇವಾಗ ಕತ್ಲಿದೆ, ಯಾವ್ದು ಲೈಟು ಹಾಕ್ಲಿಲ್ಲ. ನಾವಿದೀವಿ ಆದ್ರೆ ಲೈಟ್ ಹಾಕಿಲ್ಲ, ಮನೆಗ್ ಬಂದ್ವಿ ರಾತ್ರಿ. ಆಗ ಬಂದಾಗ ಕತ್ಲಿದೆ ಅಂತ ಹೇಳ್ಬೇಕು. ಆದ್ರೆ ಕತ್ಲಿದೆ ಅಂತ ಹೇಳ್ಬಾರ್ದು, ಅಪ್ರಕಾಶ ಅಂತ ಬಳಸ್ಬೇಕು ನೀವು ಶಬ್ದ. ಪ್ರಕಾಶ ಇಲ್ಲ, ಅಪ್ರಕಾಶ, ಕತ್ಲಿದೆ ಅಂತ. ನಿಮ್ ಕಣ್ಣೇ ಇದೆಯಲ್ಲ ತೇಜಸ್ಸು ಪದಾರ್ಥ, ಪ್ರಕಾಶ, ಅದೇ ಇದ್ಮೇಲೆ ಯಾಕೆ ಕತ್ಲಿದೆ ಅಂತ ಹೇಳ್ತಾ ಇದೀರಿ ಅಂತ. ಹಾಗಾದ್ರೆ ಏನಾಯ್ತು? ತೇಜಸ್ಸಿನ ಪದಾರ್ಥ ಪ್ರಕಾಶ ಇದ್ರು, ಕಣ್ಣಿದ್ರು, ಪ್ರಕಾಶ ವಸ್ತು, ನಮಗೆ ಅದರ ಉಪಯೋಗ ಏನೂ ಆಗ್ತಾ ಇಲ್ಲ, ನಮಗೇನೋ ವಸ್ತುಗಳು ಕಾಣ್ತಾ ಇಲ್ಲ. ಹಾಗಾದ್ರೆ ಪ್ರಕಾಶ ಇದ್ರೂ ಪ್ರಕಾಶ ಇಲ್ಲ ಅಂತ ಹೇಳ್ತೀವಿ. ಹಾಗೆ ದೇವರಲ್ಲಿ ಒಂದ್ ರೀತಿ ರೂಪ ಇದ್ರೂ ರೂಪ ಇಲ್ಲ ಅಂತಾನು ಹೇಳಲಿಕ್ ಬರುತ್ತೆ ಅಂತ. ಇದು ಒಂದ್ ರೀತಿಯ ವಿವರಣೆ ಮಾಡೋದಿದೆ. ಸ್ವಲ್ಪ ಇನ್ನು ವಿಸ್ತಾರವಾಗಿ ವಿವರಣೆ ಮಾಡ್ತೀನಿ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಗುರುಗಳ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ